27 ವರ್ಷದ 2000ಕ್ಕಿಂತ ಹೆಚ್ಚು ಮದುವೆಗಳನ್ನು ಮಾಡ್ತಿದ್ದಾರೆ. ಅದರಲ್ಲೂ ಸಾಮೂಹಿಕ ಮದುವೆಗಳು ಹೆಚ್ಚು ಕಡಿಮೆ ದೇವರ ಸನ್ನಿಧಿನಲ್ಲಿ ಅಂತ್ಯಕ್ರಿಯೆ ದೇವರ ಸನ್ನಿಧಿನಲ್ಲಿ ಇಲ್ಲಿ ಬಂದು ಮದುವೆ ಮಾಡಿಸಿ ನಿಮಗೆಲ್ಲ ಕೂಡ ಏನು ₹1 ಕೂಡ ಖರ್ಚಿದೆ ನಿಮಗೆ ಮದುವೆ ಮಾಡ್ತಕ್ಕಂಥವನ್ನು ಮಾಡಿದರೆ ನಿಮಗೆಲ್ಲ ಕೂಡ ನಿಮ್ಮ ಮುಂದಿನ ಜೀವನ ಕುಟುಂಬವಾಗಿರಲಿ ಅಂತ ನಾವು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆರೈಕೆ ಮತ್ತು ವೇದಿಕೆ ಬರ್ತಕ್ಕಂಥ ಎಲ್ಲರ ಆರೈಕೆ ನಮ್ಮ ಬಸವರಾಜು ಮತ್ತು ಅವರೆಲ್ಲ ಸ್ನೇಹಿತರ ಇಲ್ಲೇ ಸೇರಿ ಎಲ್ಲರೂ ಇದರಿಂದ ಇನ್ನೊಮ್ಮೆ ಅವರಿಗೆ ಅಭಿನಂದನೆ ಅಂತಂದು ನಾನು ಮಾತಾಡ್ತೀನಿ. ಈಗ ತಾನೇ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನಿರ್ಗಮಿಸಿರತಕ್ಕಂಥ ನಮ್ಮೆಲ್ಲರ ಅಜಾತ ಶತ್ರು ರಾಜ್ಯದ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ಹಾಗೂ ಇನ್ನೊಬ್ಬರು ನಟಿ ಶ್ರೀಮತಿ ತಾರಾ ಅನುರಾಧನವರು ತಾನೇ ಹೊರಟಿದ್ದಾರೆ, ಮಾತಾಡ್ತಾ ಇರ್ಬೋದು. ಮತ್ತೊಬ್ಬರು ಬಿಗ್ ಬಾಸ್ ಸ್ಪರ್ಧೆಯಲ್ಲಿ 2ನೇ ರನ್ನರ್ ಆಗಿ ಹೊರಹೊಮ್ಮಿರುವತಕ್ಕಂಥ ಮತ್ತೊಬ್ಬ ಸ್ನೇಹಿತರಾದಂಥ ಶ್ರೀಯುತ ದಾಮೋದರ್ ನಾಯ್ಡ್ರವರೇ, ಮತ್ತೊಬ್ಬರು ಮುತ್ತಪ್ಪರವರೇ, ಮತ್ತೊಬ್ಬರು ನಾರಾಯಣ ಸ್ವಾಮಿರವರೇ ಮತ್ತು ಶ್ರೀ ಮುತ್ತಪ್ಪ ಮತ್ತೆ ಇಲ್ಲಿ ನಮಸ್ಕರಿಸುತ್ತಾ ಇಲ್ಲಿ ಇವತ್ತು 27ನೇ ವರ್ಷ ಈ ಸಾಮೂಹಿಕ ವಿವಾಹ ನಿರಂತರವಾಗಿ 27ನೇ ವರ್ಷ ಇವತ್ತು ಕಾಲು ಇಟ್ಟಿರತಕ್ಕಂಥದ್ದು. ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಬಿಡಿಸಿದ್ರೆ ಅವ್ರಿಗೆ ಮದುವೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ. ಅಡಿಗೆ ಭಟ್ಟನ ಹುಡುಕ್ತೀರಾ, ಕಲ್ಯಾಣ ಮಂಟಪ ಹುಡುಕ್ತೀರಾ, ಪುರೋಹಿತರನ್ನ ಹುಡುಕ್ತೀರಾ, ಬೇರೆ ಬೇರೆ ಅರೇಂಜ್ಮೆಂಟ್ಸ್ಗಳನ್ನ ಹುಡುಕ್ತೀವಿ. ಎಲ್ಲ ರೀತಿಯಲ್ಲಿ ಒಂದು ಮದುವೆ ಮಾಡಿ ನೋಡು, ಒಂದು ಮನೆ ಕಟ್ಟಿ ನೋಡು ಅಂತೇಳಿ ಹಿರಿಯರು ಹೇಳಿದ್ದಾರೆ. ಅದನ್ನು ನಾವೆಲ್ಲ ಕೂಡ ನೋಡಿದ್ದೀವಿ. ಆದರೆ ಇವತ್ತು 42 ಜೋಡಿ 46 ಜೋಡಿ ನಿಮ್ಮನ್ನೆಲ್ಲ ಒಂದು ಕಡೆ ಕರೆತಂದು ಈ ತಾಯಿಯ ಸನ್ನಿಧಿಯಲ್ಲಿ ನಿಮಗೆ ಸಾಮೂಹಿಕವಾಗಿ ಈ ಮದುವೆಯನ್ನ ಇಂಥ ಹಿರಿಯ ಗಣ್ಯರ ಸಮಕ್ಷಮದಲ್ಲಿ ಇವತ್ತು ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ಏನು ಮಾಡಿರತಕ್ಕಂಥ ಪುಣ್ಯ ನಿಮ್ಗೆ ಸಿಕ್ಕಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜಗನ್ಮಾತೆ ಈ ತಾಯಿ ಬನಶಂಕರಿ ಅಮ್ಮನವರ ಸನ್ನಿಧಿಯಲ್ಲಿ ಬನಶಂಕರಿ ಸಾಮೂಹಿಕ ವಿವಾಹದ ವೇದಿಕೆಯ ಅಧ್ಯಕ್ಷರು ಮತ್ತು ನನ್ನ ಸ್ನೇಹಿತರಾದಂಥ ಶ್ರೀಯುತ ಬಸವರಾಜ್ ಅವರ ನೇತೃತ್ವದಲ್ಲಿ 27 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಸಾಮೂಹಿಕ ವಿವಾಹವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಪ್ರತಿ ವರ್ಷ ಅಂತ ಕೂಡ ಈ ವರ್ಷ ಕೂಡ ಭಾಗವಹಿಸಿದ್ದೀನಿ. ಬಹುಶಃ ಒಬ್ಬರು ಮನೆಯಲ್ಲಿ ಒಂದು ಮದುವೆ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ, ಅಂಥದ್ರಲ್ಲಿ ಇವತ್ತು 46 ಜೋಡಿಗಳು ನವ ದಂಪತಿಗಳು ನೂತನ ಜೀವನಕ್ಕೆ ಪಾದಾರ್ಪಣೆ ಮಾಡುವಂತ ಈ ಒಂದು ಅವಕಾಶವನ್ನ ಅವರು ಕಲ್ಪಿಸಿಕೊಂಡಿದ್ದಾರೆ. ಅವರಿಗೆ, ಅವರ ತಂಡದವರಿಗೆ, ಗೆಳೆಯರ ಬಳಗಕ್ಕೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಭಗವಂತ ತಾಯಿ ಇನ್ನಷ್ಟು ಈ ಒಂದು ಕೆಲಸ, ಸಾಮಾಜಿಕ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನ ಕೊಡ್ಲಿ. ಇವತ್ತು ಯಾರು ನೂತನ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಅವರ ಜೀವನ ಎಲ್ಲ ರೀತಿಯಲ್ಲಿ ಯಶಸ್ಸಾಗಲಿಕ್ಕೆ ಆ ತಾಯಿ ಕರುಣಿಸಲಿ ಅಂತೇಳಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ.